ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಆಯ್ತಾ? ಸಾಕಷ್ಟು ಜನರು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಯಾರ್ಯಾರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ, ಎಷ್ಟು ಜನರಿಗೆ ಜಮಾ ಆಗಿದೆ? ಸೊ ಇದೆಲ್ಲದರ ಕುರಿತು ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಈಗಾಗಲೇ 24ನೇ ಕಂತಿನ ಹಣ ಬಿಡುಗಡೆ ಆಯ್ತಲ್ಲ, ಇನ್ನು ಮುಂದೆ ಎಲ್ರಿಗೂ ಕೂಡ ಜಮಾ ಆಗೋದಿಲ್ವಾ? ಅರ್ಧಂಬರ್ಧ ಜಮಾ ಆಗಿ ಹಾಗೆ ಹೋಲ್ಡ್ ಆಗಿ ನಿಂತ್ಕೊಂಡಿದ್ಯಾ? ಸೊ ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಡಿಸೆಂಬರ್ 18ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಎಲ್ರಿಗೂ ಕೂಡ ಬಿಡುಗಡೆ ಆಗ್ತಾ ಬಂತು. ಆದರೆ ಎಲ್ರಿಗೂ ಕೂಡ ಜಮಾ ಆಗಿಲ್ಲ, ಕೆಲವು ಜನಗಳಿಗೆ ಮಾತ್ರ ಜಮಾ ಆಗಿರುವಂಥದ್ದು. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಸೊ 24ನೇ ಕಂತಿನ ಹಣ ಈ ತಿಂಗಳ ಎಂಡಲ್ಲಿ ಬಿಡುಗಡೆ ಆಗಬೇಕಾಗಿತ್ತು, ಅಂದರೆ ಡಿಸೆಂಬರ್ ಎಂಡಲ್ಲಿ ಜಮಾ ಆಗಬೇಕಾಗಿತ್ತು. ಆದರೆ ಡಿಸೆಂಬರ್ 18ಕ್ಕೆ ಜಮಾ ಆಯಿತು. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ ವಿಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ಮೇಲೆ ಅಪವಾದನ ಮಾಡ್ತಾ ಇದೆ. ಸೊ ಅದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸದನದಲ್ಲಿ ಈಗಾಗಲೇ 2 ಕಂತಿನ ಹಣನ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಜಗಳಗಳು, ಕಿತ್ತಾಟಗಳು ಈಗಾಗಲೇ ನಡೀತಾ ಇತ್ತು. ಸೊ ಇದಕ್ಕೆ ಸರಿಯಾಗಿ ಸಿದ್ದರಾಮಯ್ಯನವರು ಹೇಳಿದರು, ಸೊ ನಾವು ಇದ್ರ ಬಗ್ಗೆ ವೆರಿಫಿಕೇಷನ್ನ ಮಾಡಿ ಅತಿ ಶೀಘ್ರದಲ್ಲೇ ಹಣ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಭರವಸೆನ ಕೊಟ್ಟಿದ್ರು. ಸೊ ಡಿಸೆಂಬರ್ 15ನೇ ತಾರೀಕಿಗೆ ಹಣ ಜಮಾ ಆಗಬೇಕಾಗಿತ್ತು. ಸೋಮವಾರದಂದೇ ಹಣ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಭರವಸೆನ ಕೊಟ್ಟಿದ್ರು. ಆದರೆ ಸೋಮವಾರ ಹಣ ಜಮಾ ಮಾಡಲಿಲ್ಲ, ಗುರುವಾರ ಜಮಾ ಮಾಡಿದ್ರು. ಅಂದರೆ ಡಿಸೆಂಬರ್ 18ನೇ ತಾರೀಕಿಗೆ ಹಣ ಜಮಾ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ಯಾವುದು? 1 ಕಂತಿನ ಹಣ ಮಾತ್ರ, 24ನೇ ಕಂತಿನ ಹಣ ಮಾತ್ರ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ 4 ತಿಂಗಳಾಯಿತು. 2 ವರ್ಷಕ್ಕೆ 24 ಕಂತು ಜೊತೆಗೆ 4 ತಿಂಗಳು. ಸೊ ಇದೆಲ್ಲ ಸೇರಿ 28 ತಿಂಗಳಾಗತ್ತೆ. ಸೊ ಅಲ್ಲಿಗೆ ನಿಮಗೆ 28ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಈಗಾಗಲೇ ಜಮಾ ಆಗ್ತಿರುವಂಥದ್ದು 24ನೇ ಕಂತಿನ ಹಣ. ಈ ಒಂದು ಕಂತಿನ ಹಣ ಬಿಟ್ಟು ಇನ್ನೂ 4 ಕಂತಿನ ಹಣ ಬರಬೇಕು. ಅಂದರೆ 25, 26, 27, 28 ಇನ್ನೂ 4 ಕಂತಿನ ಹಣ ನಿಮಗೆ ಬರಬೇಕಾಗಿದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತು ಅಂತ ಹೇಳಿದ್ರೆ, ಅರ್ಜೆಂಟಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣನ ಬಿಡುಗಡೆ ಮಾಡಿಬಿಟ್ರು. ಆದರೆ ಎಲ್ರಿಗೂ ಕೂಡ ಜಮಾ ಆಯ್ತಾ? ಖಂಡಿತವಾಗ್ಲೂ ಇಲ್ಲ. ನಿನ್ನೆ ಸಂಜೆ ತನಕ ಎಲ್ರಿಗೂ ಕೂಡ ಜಮಾ ಆಯಿತು ಸ್ನೇಹಿತರೆ. ಅಂದರೆ ನಿನ್ನೆ 20ನೇ ತಾರೀಕು, ಸೊ 18ನೇ ತಾರೀಕು ಜಮಾ ಆಯಿತು, 19ನೇ ತಾರೀಕು ಜಮಾ ಆಯಿತು, 20ನೇ ತಾರೀಕು ಜಮಾ ಆಯಿತು. ನಿನ್ನೆ ಸಂಜೆ ತನಕ ಜಮಾ ಆಗಿದ್ದಾದಮೇಲೆ ಇವತ್ತು ಯಾರಿಗೂ ಕೂಡ ಜಮಾ ಆಗಿಲ್ಲ. ಹೌದು, ಸಾಕಷ್ಟು ಜನರು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಸರ್ ನಮಗೆ ಹಣ ಜಮಾ ಆಗಿಲ್ಲ, 24ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತೇಳ್ಬಿಟ್ಟು ಮೆಸೇಜ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಸೊ ಸ್ನೇಹಿತರೆ, 24ನೇ ಕಂತಿನ ಹಣ ಹೋಲ್ಡ್ ಆಗಿ ನಿಂತ್ಕೊಂಡಿದೆ. ಸೊ ಇದೇ ರೀತಿಯಾಗಿ 23ನೇ ಕಂತಿನಲ್ಲೂ ಕೂಡ ಪ್ರಾಬ್ಲಮ್ ಆಗಿತ್ತು ಸ್ನೇಹಿತರೆ. ನಿಮಗೆ ಗೊತ್ತಿರ್ಬೋದು, 23ನೇ ಕಂತಿನಲ್ಲೂ ಕೂಡ ಅಷ್ಟೇ ಕೆಲವೊಂದಿಷ್ಟು ಜನಗಳಿಗೆ ಹಣ ಜಮಾ ಆಯಿತು. ಅದಾದಮೇಲೆ ಹಣ ಜಮಾ ಆಗೋದ್ರಲ್ಲಿ ವಿಳಂಬ ಆಯಿತು. ಸೊ ಸಾಕಷ್ಟು ಜನರು ಆಗಲೂ ಕೂಡ ಕಮೆಂಟ್ಸ್ ಮಾಡ್ತಾ ಇದ್ರಿ, ಸರ್ ನಮಗೆ ಹಣ ಜಮಾ ಆಗಿಲ್ಲ ಅಂತೇಳ್ಬಿಟ್ಟು. ಅದಾದಮೇಲೆ ಈ ಒಂದು ಸಮಸ್ಯೆ ಆಗಿರೋದನ್ನು ಸರಿಪಡಿಸಿ ಆದಷ್ಟು ಬೇಗ ಹಣ ಹಾಕೋದಕ್ಕೆ ಶುರು ಮಾಡಿದ್ರು. ಸೊ ಅದೇ ರೀತಿಯಾಗಿ ಈಗ 24ನೇ ಕಂತಿನಲ್ಲೂ ಕೂಡ ಆಗಿದೆ ಸ್ನೇಹಿತರೆ. ಹೌದು, ಈಗ 3 ಹಂತಗಳಾಗಿ ವಿಂಗಡಣೆ ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ ಒಂದು ಕಂತಿನಲ್ಲಿ 3 ವಿಭಾಗ, 3 ಹಂತವಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇ ಹಂತದಲ್ಲಿ 50% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಮಾಡ್ತಾರೆ. 2ನೇ ಹಂತದಲ್ಲಿ 25% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗುತ್ತೆ. 3ನೇ ಹಂತದಲ್ಲಿ ಇನ್ನುಳಿದಂಥ 25% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಕಂತಿನಲ್ಲಿ 3 ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ ಈ 3 ಭಾಗದಲ್ಲಿ 1ನೇ ಭಾಗದಲ್ಲಿರುವಂತಹ ಜನಗಳಿಗೆ ಕೂಡ ಇನ್ನೂ ಹಣ ಜಮಾ ಆಗಿಲ್ಲ. ಸೊ 1ನೇ
ಭಾಗ ಅಂತ ಹೇಳಿದ್ರೆ ಮೊದಲನೇ ಹಂತದಲ್ಲಿ 70% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗಿದೆ. ಇನ್ನುಳಿದಂಥ 30% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗಬೇಕು. ಇದೇ ಮಂಗಳವಾರ ತನಕ ಹಣ ಜಮಾ ಮಾಡಿದ್ದೇ ಹೋದಾಗಿದ್ರೆ ಆಲ್ಮೋಸ್ಟ್ ಆಲ್ ಫಸ್ಟ್ ಸ್ಟೆಪ್ ಎಲ್ರಿಗೂ ಕೂಡ ಹಣ ಜಮಾ ಆಗ್ತಿತ್ತು. ಮೊದಲನೇ ಹಂತ ಏನಿದೆಯೋ ಆ ಒಂದು ಹಂತದಲ್ಲಿ ಎಷ್ಟು ಜನಗಳಿಗೆ ಹಣ ಜಮಾ ಆಗಬೇಕು ಅಷ್ಟು ಹಣ ಜಮಾ ಆಗ್ತಾ ಇತ್ತು. ಅದಾದಮೇಲೆ ಎರಡನೇ ಹಂತ ಶುರು ಆಗ್ತಿತ್ತು. ಸೊ ಅದಾದಮೇಲೆ ಮೂರನೇ ಹಂತ. ಆದರೆ ಮೊದಲನೇ ಹಂತದಲ್ಲೇ ಕೂಡ ಅರ್ಧಂಬರ್ಧ ಆಗಿ ನಿಂತ್ಕೊಂಡಿದೆ. ಸೊ ಸದ್ಯಕ್ಕೆ ಈ ಒಂದು ಪ್ರಕ್ರಿಯೆ ಏನಿದೆಯೋ ಅದು ಸ್ಟಾಪ್ ಮಾಡುವ ಚಾನ್ಸಸ್ ಇದೆ. ಸೊ ಈಗಾಗಲೇ ಟೆಕ್ನಿಕಲ್ ಇಶ್ಯೂ ಸರ್ವರ್ ಸಮಸ್ಯೆಯಿಂದ ಈ ರೀತಿ ಪ್ರಾಬ್ಲಮ್ಗಳು ಕಳೆದ ಒಂದೆರಡು ಕಂತಿನಿಂದ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ. 22ನೇ ಕಂತಿನಲ್ಲೂ ಕೂಡ ಇದೇ ರೀತಿಯಾಗಿತ್ತು, 23ನೇ ಕಂತಿನಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಈಗ 24ನೇ ಕಂತಿನಲ್ಲೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಅರ್ಧಂಬರ್ಧ ಜನಗಳಿಗೆ ಹಣ ಜಮಾ ಮಾಡೋದು, ಅದಾದ್ಮೇಲೆ ಹಣ ಜಮಾ ಮಾಡದೇ ಇರೋದು. ಸೊ ಇದನ್ನು ಸರಿಪಡಿಸೋದಕ್ಕೆ ಇನ್ನೊಂದು ವಾರ ಟೈಮ್ ಬೇಕು. ಇದೆಲ್ಲದನ್ನು ಕೂಡ ಸರಿಪಡಿಸಿ ಆದಮೇಲೆ ಮತ್ತೆ ಹಣ ಜಮಾ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ರೀತಿ ಪ್ರಕ್ರಿಯೆ ನಡೆಯುವಂಥದ್ದು. ಹಾಗಂತೇಳ್ಬಿಟ್ಟು ನೀವು ತೀರಾ ಗಾಬರಿ ಪಡೋದಕ್ಕಂತ ಹೋಗಬೇಡಿ ಸ್ನೇಹಿತರೆ. ಈಗಾಗಲೇ ಹಣ ಜಮಾ ಆಗಿಲ್ವಾ, ವೆಯ್ಟ್ ಮಾಡಿ, ಅತಿ ಶೀಘ್ರದಲ್ಲೇ ನಿಮಗೆ ಹಣ ಜಮಾ ಆಗುತ್ತೆ. ಇದನ್ನು ಸರಿಪಡಿಸಿ ಯಾರ್ಯಾರಿಗೆ ಹಣ ಜಮಾ ಆಗಿಲ್ವೋ ಎಲ್ರಿಗೂ ಕೂಡ ಹಣ ಜಮಾ ಮಾಡ್ತಾರೆ. ಸೊ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕಂತ ಹೋಗಬೇಡಿ. ಹಣ ಜಮಾ ಮಾಡೋದೇ ಇಲ್ವೇನೋ, ಹಣ ಬರೋದೇ ಇಲ್ವೇನೋ ಅಂತೇಳ್ಬಿಟ್ಟು ಅಂದ್ಕೊಳ್ಳೋದಕ್ಕಂತ ಹೋಗಬೇಡಿ. ಹಣ ಆಲ್ರೆಡಿ ಜಮಾ ಆಗಿದ್ದಂತೂ ಖಂಡಿತವಾಗ್ಲೂ ನಿಜ. ಇದ್ರ ಬಗ್ಗೆ ವಿತ್ ಲೈವ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತಿದ್ದೀನಿ. ಈಗಾಗಲೇ ಹಣ ಜಮಾ ಆಗಿರುವಂಥದ್ದನ್ನ ಮೆಸೇಜ್ ಕೂಡ ನಿಮಗೆ ತೋರಿಸ್ತಿದ್ದೀನಿ. ಆಲ್ರೆಡಿ ಕಳೆದ 1-2 ದಿನದ ಹಿಂದಿರುವಂಥ ವಿಡಿಯೋನೇ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸಿರುವಂಥದ್ದು ನಾನು. ಸೊ ಹಣ ಜಮಾ ಎಲ್ರಿಗೂ ಕೂಡ ಆಗ್ತಾ ಇದೆ. ಆದರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ ಸರ್ವರ್ ಸಮಸ್ಯೆಯಿಂದ ಈ ರೀತಿ ಪ್ರಾಬ್ಲಮ್ಗಳು ಆಗತ್ತೆ. ಅದನ್ನು ಸರ್ಕಾರ ಆದಷ್ಟು ಬೇಗ ಸರಿಪಡಿಸಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಅತಿ ಶೀಘ್ರದಲ್ಲೇ ಹಣ ಜಮಾ ಆಗುತ್ತೆ. ಸೊ ಈಗಾಗಲೇ ಯಾರ್ಯಾರಿಗೆ 24ನೇ ಕಂತಿನ ಹಣ ಜಮಾ ಆಗಿದೆಯೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ 24ನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆಯೋ ಅಂಥವರು ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗಾಗಲೇ 23ನೇ ಕಂತಿನ ಹಣ ಯಾರದ್ದು ಪೆಂಡಿಂಗ್ ಇದೆಯೋ ಅವರೆಲ್ಲರದ್ದು ಕೂಡ 23, 24 ಎರಡೂ ಕಂತಿನ ಹಣ ಒಟ್ಟೆ ನಿಮಗೆ 4,000 ರೂಪಾಯಿ ಜಮಾ ಆಗುತ್ತೆ ಅಂತೇಳ್ಬಿಟ್ಟು ಈಗಾಗಲೇ CM ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಸೊ ನೀವು ಕೂಡ ವೆಯ್ಟ್ ಮಾಡಿ. 23ನೇ ಕಂತಿನ ಜೊತೆಗೆ ನಿಮಗೆ 24ನೇ ಕಂತಿನ 4,000 ರೂಪಾಯಿ ಸೇರಿ ಬಂದ್ಬಿಡುತ್ತೆ. ಅಂದರೆ 2,000 ರೂಪಾಯಿ ಜಮಾ ಮಾಡ್ತಾರೆ. 23ರದ್ದು 24ರದ್ದು ಎರಡೂ ಕಂತಿನ ಹಣ ನಿಮಗೆ ಜಮಾ ಆಗುತ್ತೆ. ವೆಯ್ಟ್ ಮಾಡಿ ಸ್ನೇಹಿತರೆ. ಇನ್ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಬೈ ಚಾನ್ಸ್ ರಿಪ್ಲೈ ಮಾಡೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಮಾಡಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.